ತಮಹಂ ವಂದೇ ಶ್ರೀ ಗುರುದಿನತಾರಿಣಂ ಪರಮಾನಂದ ಮಾಧವಂ ಶ್ರೀಚರಣೇಶ್ವರ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಭಾನುವಾರದ ಶ್ರೀ ರಾಧಾ ಶ್ಯಾಮಚಂದ್ರನ ಗೌರ್ನಿತಾಯಿ ಮಂದಿರದಲ್ಲಿ ಶ್ರೀಮದ್ ಭಾಗವತಂ ಚರ್ಚೆಗೆ ಆತ್ಮೀಯ ಸ್ವಾಗತ. ಕಳೆದ ಒಂದು ತಿಂಗಳಿಂದ ನಾವು ಅಧಿಕ ಮಾಸದ ಪ್ರಯುಕ್ತವಾಗಿ ಶ್ರೀಮದ್ ಭಾಗವತದ ದಶಮ ಸ್ಕಂದವನ್ನು ಚರ್ಚೆ ಮಾಡ್ತಾ ಇದ್ವಿ. ಈಗ ಮತ್ತೆ ಪುನಃ ನಮ್ಮ ಸ್ವಾಭಾವಿಕವಾಗಿ ನಡೆಯುತ್ತಿದ್ದಂತಹ ಶ್ರೀಮದ್ ಭಾಗವತಂ ಚರ್ಚೆ 6ನೇ ಸ್ಕಂದದಲ್ಲಿ ದಕ್ಷ ಪ್ರಜಾಪತಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದನ್ನು ಮುಂದುವರಿಸ್ತಾ ಹೋಗೋಣ. ಸ್ಮರಣೆಗೋಸ್ಕರ, ದಕ್ಷ ಪ್ರಾಚೀನ ಬರಿಯ ಮಕ್ಕಳು, ಪ್ರಚೇತರ ಮಕ್ಕಳು. ರಾಜ ಪ್ರಾಚೀನ ಬರಿಯ 10 ಜನ ಪ್ರಚೇತರು. ಆ 10 ಪ್ರಚೇತರು ಅಖಂಡವಾಗಿ ತಪಸ್ಯವನ್ನು ಮಾಡಿ ಅನಂತರ ಮಾರೀಷಿ ಅನ್ನುವಂತಹ ಅಪ್ಸರೆಯ ಮಗಳ ಜೊತೆ ವಿವಾಹ ಆಗಿ ನಂತರ ಅವರಿಂದ ದಕ್ಷ ಪ್ರಜಾಪತಿ ಹುಟ್ಟುತ್ತಾನೆ. ಈ ದಕ್ಷ ಪ್ರಜಾಪತಿ ಹಿಂದೆ ಸತಿಯ ತಂದೆಯಾಗಿದ್ದ. ದಕ್ಷ ಯಜ್ಞದಲ್ಲಿ ಶಿವನನ್ನು ನಿಂದನೆ ಮಾಡಿರೋ ಕಾರಣ ಸತಿದೇವಿ ತನ್ನನ್ನೇ ಅಗ್ನಿಯಲ್ಲಿ ಆಹುತಿ ಮಾಡ್ಕೋತಾಳೆ. ಆಗ ಶಿವ ಕ್ರೋಧಿತನಾಗಿ ತನ್ನ ಅಂಶವಾದಂತಹ ವೀರಭದ್ರನನ್ನು ಕಳಿಸಿ ದಕ್ಷನ ತಲೆಯನ್ನು ಕತ್ತರಿಸಿ ಕಾಲಕ್ರಮೇಣ ಅವನ ಹೆಂಡತಿ ಪ್ರಾರ್ಥನೆ ಮಾಡಿರೋ ಕಾರಣ ಅವನಿಗೆ ಒಂದು ಮೇಕೆಯ ಶಿರವನ್ನು ಹಾಕಿರ್ತಾರೆ. ಆದರೂ ಅವನು ಕಾಲಕ್ರಮೇಣ ತುಂಬ ಪಶ್ಚಾತ್ತಾಪಪಟ್ಟು ಶಿವನಂತಹ ಮಹಾವೈಷ್ಣವ ನಿಂದನೆ ಮಾಡಿರೋ ಕಾರಣ ಮತ್ತೆ ಪುನಃ ಅವನು ಪ್ರಚೇತರ ಮಗನಾಗಿ ಹುಟ್ಟುತ್ತಾನೆ. ಇಲ್ಲಿಯೂ ಕೂಡ ಅವನು ಅಖಂಡವಾಗಿ ತಪಸ್ಸೆ ಮಾಡಿ ಮತ್ತೆ ಪುನಃ ಪ್ರಜಾಪತಿಯ ಸ್ಥಾನವನ್ನು ಪಡಿತಾನೆ. ಪ್ರಜಾಪತಿ ಎಂದರೆ ಎಲ್ಲ ಜೀವಿಗಳನ್ನು ಈ ಸೃಷ್ಟಿಯಲ್ಲಿ ಅವರಿಗೆ ಬೇರೆ ಬೇರೆ ತರಹದ ರೂಪಗಳನ್ನು ಕೊಡುವಂತಹ ಒಂದು ಕರ್ತವ್ಯವನ್ನು ಹೊಂದಿರುವಂತಹ ಶ್ರೇಷ್ಠವಾದಂತಹ ಜೀವಿಗಳು. ಸೃಷ್ಟಿಯನ್ನು ವಿಸ್ತರಣೆಗೊಳಿಸಲಿಕ್ಕೆ ಭಗವಂತ ಅನೇಕ ಶ್ರೇಷ್ಠವಾದ ಜೀವಿಗಳನ್ನು ನೇಮಿಸ್ತಾನೆ. ಅವರನ್ನು ಪ್ರಜಾಪತಿ, ಅನೇಕ ರೀತಿಯ ಪ್ರಜಾಪತಿಗಳಿರ್ತಾರೆ. ಅವರಿಂದಲೇ ಮನುಷ್ಯರು, ಗಿಡ, ಮರ, ಪ್ರಾಣಿ, ಪಕ್ಷಿ, ಹುಳಗಳು ಎಲ್ಲ ಪ್ರಜಾಪತಿಗಳಿಂದ ಉತ್ಪನ್ನ ಆಗುತ್ತೆ. ಯಾವ್ಯಾವ ಬದ್ಧ ಜೀವಿಗಳು ಯಾವ್ಯಾವ ರೀತಿ ಆಸೆಯನ್ನು ಪಟ್ಟಿರ್ತಾರೆ ಹಾಗೂ ಪೂರ್ವ ಜನ್ಮದಲ್ಲಿ ಯಾವ್ಯಾವ ರೀತಿ ಕರ್ಮಗಳನ್ನು ಮಾಡಿರ್ತಾರೆ, ಹಾಗೆ ಬೇರೆ ಬೇರೆ ರೀತಿಯ ಯೋನಿಗಳನ್ನು ನೀಡಲಾಗುತ್ತೆ. 84 ಲಕ್ಷ ತರಹದ ಜೀವರಾಶಿಗಳಿದೆ. 84 ಲಕ್ಷ ಜೀವರಾಶಿಗಳು ನಮ್ಮ ಹಿಂದಿನ ಆಸೆ ಹಾಗೂ ಕರ್ಮಗಳ ಅನುಸಾರ ನಮಗೆ ಪ್ರಧಾನವಾಗುತ್ತೆ. ನಾವು ಕೂಡ ಈ ಎಲ್ಲ 84 ಲಕ್ಷ ಜೀವರಾಶಿಗಳಲ್ಲಿ ಎಲ್ಲ ಓಡಾಡಿ ಈಗ ನಮಗೆ ಮನುಷ್ಯ ಜನ್ಮ ಅನ್ನೋದು ಸಿಕ್ಕಿದೆ. ಇಲ್ಲಿ ಹೇಳ್ತಾ ಇರುವ ಹಾಗೆ ದಕ್ಷ ಪ್ರಜಾಪತಿ ಅಖಂಡವಾಗಿ ತಪಸ್ಸೆ ಮಾಡಿ ಭಗವಂತನ ಪ್ರೀತಗೊಳಿಸ್ತಾ, ಆ ಕರ್ತವ್ಯವನ್ನು ಮಾಡಲಿಕ್ಕೂ ಭಗವಂತನನ್ನು ಪ್ರೀತಗೊಳಿಸುವಂಥದ್ದು ಅವಶ್ಯಕವಾಗಿದೆ. ಯಾವುದೇ ಕರ್ತವ್ಯ ಇರಲಿ, ನಮ್ಮ ಭೌತಿಕ ಕರ್ತವ್ಯ ಇರಲಿ ಅಥವಾ ಆಧ್ಯಾತ್ಮಿಕ ಕರ್ತವ್ಯ ಇರಲಿ, ಭಗವಂತನ ಸೇವೆ ಮಾಡಲಿಕ್ಕೂ ಭಗವಂತನ ತಪಸ್ಯವನ್ನು ಮಾಡಬೇಕು. ಭಗವಂತನ ಸೇವೆ ಸಿಕ್ಕಿದೆ ಅಂತ ಹೇಳಿ ನಾವು ಅಹಂಕಾರದಿಂದ ನಾವೇ ಶ್ರೇಷ್ಠ ಎಂದು ತಿಳಿದು ಭಗವಂತನ ಪ್ರಾರ್ಥನೆ ಮಾಡದೆ ಮಾಡಲಿಕ್ಕೆ ಹೋದರೆ ಮತ್ತೆ ಪುನಃ ನಾವು ಬದ್ಧ ಜೀವನಕ್ಕೆ ಬೀಳಬೇಕಾಗತ್ತೆ. ಆದ್ದರಿಂದ ಯಾವುದೇ ಸೇವೆ ಇರಲಿ, ಸದಾಕಾಲ ನಾವು ಭಗವಂತನಿಗೆ ಕೃತಜ್ಞತರಾಗಿರಬೇಕು. ಯಾವಾಗಲೂ ಪ್ರಾರ್ಥನೆ ಭಾವನೆ ಇರಬೇಕು. ಹೇ ಭಗವಂತ, ನಿಮ್ಮ ಸೇವೆ ಮಾಡುವಂಥ ಯೋಗ್ಯತೆ ನನಗಿಲ್ಲ, ಆದರೂ ಗುರು ವೈಷ್ಣವರ ಕೃಪೆಯಿಂದ ಹಾಗೂ ನಿನ್ನ ಕೃಪೆಯಿಂದ ನಮಗೆ ನಿಮ್ಮ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ. ಇದರಲ್ಲಿ ಯಾವುದೇ ರೀತಿಯ ಲೋಪದೋಷಗಳಿಲ್ಲದೆ ನಿಮ್ಮ ಸೇವೆ ಮಾಡುವಂತಹ ಅವಕಾಶವನ್ನು ನಮಗೆ ಪ್ರದಾನ ಮಾಡಿ ಎಂದು ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಇದನ್ನೇ ಇಲ್ಲಿ ದಕ್ಷ ಪ್ರಜಾಪತಿ ತೋರಿಸ್ಕೊತಾ ಇದ್ದಾನೆ. ಸ್ವಯಂ ತುಂಬ ಬಲಿಷ್ಠನಾಗಿದ್ದರೂ, ಭಗವಂತನ ಆದೇಶವನ್ನು ಪಾಲನೆ ಮಾಡಲಿಕ್ಕೆ ಮುಂದಾಗಿದ್ದರೂ ಅವನು ಭಗವಂತನ ತಪಸ್ಯವನ್ನು ಮಾಡಿ ಭಗವಂತನ ಅನುಮತಿಯನ್ನು ಪಡೆದು
ಭಗವಂತನ ಕೃಪೆಯನ್ನು ಪಡೆದು ಅವನು ಮುಂದೆ ಸೃಷ್ಟಿಯ ವಿಸ್ತರಣೆಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಇಲ್ಲಿ ಚರ್ಚೆ ಆಗ್ತಾ ಇರುವಂತಹದ್ದು, ದಕ್ಷ ಪ್ರಜಾಪತಿ ಹೇಳ್ತಾ ಇದ್ದಾನೆ, ಎಲ್ಲವೂ ಭಗವಂತ ಹೇಳ್ತಾ ಇದ್ದಾನೆ, ನನ್ನ ಪ್ರೀತಿಯ ದಕ್ಷ ಪ್ರಜಾಪತಿ, ನೀನು ಅಖಂಡವಾಗಿ ತಪಸ್ಯವನ್ನು ಮಾಡಿದ್ದೀಯ ಲೋಕ ಕಲ್ಯಾಣಕ್ಕೋಸ್ಕರ, ಇದರಿಂದ ನಾನು ಪ್ರೀತನಾಗಿದ್ದೇನೆ. ಸೊ ಭಗವಂತನಿಗೆ ಇಚ್ಛೆ ಏನು, ನಾವು ಯಾವತ್ತೂ ಅದನ್ನು ಚಿಂತನೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾವು ಅಂದ್ಕೊಂಡಿದ್ದೀವಿ ಭಗವಂತ ಇರೋದೇ ನಮ್ಮ ಇಚ್ಛೆಯನ್ನು ತೃಪ್ತಿಪಡಲಿಕ್ಕೋಸ್ಕರ ಅಂತ. ಸೊ ಯಾರು ನಮ್ಮ ಇಚ್ಛೆಯನ್ನು ತೃಪ್ತಿಪಡಿಸ್ತಾರೆ ನಮಗೆ ಅವರೇ ಭಗವಂತ. ಅನೇಕ ಜನರಿಗೆ ಡಾಕ್ಟರ್ಗಳೇ ಭಗವಂತ. ಡಾಕ್ಟರ್ ಹತ್ರ ಹೋಗ್ತಾರೆ, ಡಾಕ್ಟರ್ ಕಾಯಿಲೆ ಗುಣಪಡಿಸಿದ್ರೆ ಅವರೇ ಭಗವಂತ, ನನ್ನ ಪಾಲಿಗೆ ನೀವೇ ಭಗವಂತ. ಇದೆಲ್ಲ ಟಿ ವಿ ಫಿಲಮ್ಗಳು ನೋಡಿಬಿಟ್ಟು ಈ ಥರ ಭಾವನೆಗಳನ್ನು ಬೆಳೆಸ್ಕೊಂಡಿರ್ತಾರೆ. ಯಾಕಂದರೆ ಟಿ ವಿಗಳಲ್ಲಿ ಇದನ್ನೇ ತೋರಿಸೋದು. ಆಪರೇಷನ್ ಥಿಯೇಟರ್ ನಡೀತಾ ಇರುತ್ತೆ, ಅವಳು ಹೋಗಿ ಕಾಲಕ್ಕೆ ಬೀಳ್ತೀನಿ, ನನ್ನ ಗಂಡನ ಹೇಗಾದರೂ ಕಾಪಾಡಿ, ನನ್ನ ಜೀವನಕ್ಕೆ ನೀನೇ ಭಗವಂತ ಇದ್ದ ಹಾಗೆ. ಆಮೇಲೆ ಆಪರೇಷನ್ ಆಗುತ್ತೆ, ಸಕ್ಸಸ್ ಆಗುತ್ತೆ. ನಂತರ ಅವನು ನೀನೇ ಭಗವಂತ, ಜೀವನ ಪರ್ಯಂತ ನಾವು ಋಣಿಯಾಗಿರ್ತೀವಿ. ಇಂತಹ ಒಂದು ಮಾತುಗಳನ್ನು ಶ್ರವಣ ಮಾಡಿ ಜನ ಏನು ಅಂದ್ಕೋತಾರೆ, ಯಾರು ನಮಗೆ ಸೇವೆ ಮಾಡ್ತಾರೆ, ನಮಗೆ ನಮ್ಮ ಇಂದ್ರಿಯಗಳಿಗೆ ಲಾಭವನ್ನು ಕೊಡ್ತಾರೆ, ಅವರೇ ನಿಜವಾದಂತಹ ದೇವರು. ದೇವರು ಅಂತ ಬೇರೆ ಯಾರೂ ಇಲ್ಲ. ನಮಗೆ ಕಾಣುವಂಥ ದೇವರು ಯಾರು ನಮಗೆ ಸಹಾಯ ಮಾಡ್ತಾರೆ, ನಮ್ಮ ತಂದೆ ತಾಯಿ ನಮ್ಮನ್ನು ಜನಿಸಿದ್ರು ಅವರು ದೇವರು, ನಮ್ಮ ಬಂಧು ಮಿತ್ರರು ನಮಗೆಲ್ಲ ರೀತಿ ನೋಡ್ಕೋತಾರೆ, ನಮ್ಮ ಸ್ನೇಹಿತ ನನಗೇನೋ ಹಣ ಕೊಟ್ಟ, ನೀನೇ ನನ್ನ ಪಾಲಕ ದೇವರು. ಸೊ ಹೀಗೆ ನಾನಾ ರೀತಿಯ ಮಾತುಗಳನ್ನು ನಾವು ಕೇಳಿ ಅನೇಕ ಜನ ಈ ಸಮಾಜ ಸೇವೆಯ ಭಾವನೆಯೇ ಏನು ನಿಜವಾದಂತಹ ದೈವಿ ಕಾರ್ಯ ಎಂದು ತಿಳ್ಕೊತಾರೆ. ಆದರೆ ಇದ್ಯಾವುದು ಮರಣದ ನಂತರ ನಮಗೆ ಸಹಾಯ ಮಾಡೋದಿಲ್ಲ. ನಮ್ಮ ಚಿಂತನೆ, ಭೌತಿಕ ಜನರ ಚಿಂತನೆ ಒಂದು ಬಾವಿಲಿರೋ ಕಪ್ಪೆ ಹಾಗೆ. ಬಾವಿಲಿರೋ ಕಪ್ಪೆಗೆ ಹೊರಗಿನ ಜಗತ್ತು, ಅದು ಬಾವಿಗಿಂತ ಇನ್ನೂ ದೊಡ್ಡವಾದಂತಹ ವಿಶಾಲವಾದ ಸಮುದ್ರ ಇದೆ ಅನ್ನೋದು ತಿಳಿದಿರೋದಿಲ್ಲ. ಅದು ಅಲ್ಲೇ ಹುಟ್ಟಿರುತ್ತೆ, ಅಲ್ಲೇ ಬೆಳೆದಿರುತ್ತೆ, ಇದೇ ಜಗತ್ತು ಅಂತ ತಿಳಿದಿರುತ್ತೆ. ಹಾಗೆಯೇ ನಮಗೆ ಈ ಜಗತ್ತಿನಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಎಲ್ಲ ಭೌತಿಕ ಜನರ ಸಂಘದಲ್ಲಿ ಇದ್ದುಕೊಂಡು ಈ ಜಗತ್ತಿನ ಹೊರಗಡೆನೋ ಒಂದು ಜೀವನ ಇದೆ ಎಂದು ನಮಗೆ ಗೊತ್ತಿಲ್ಲ. ಸಮಸ್ತ ಬ್ರಹ್ಮಾಂಡಕ್ಕೆ ನಾವು ಹೋಲಿಸಿದಾಗ ಈ ಒಂದು ಜಗತ್ತು ಅಂದರೆ ಭೂಮಿ ಒಂದು ಸಣ್ಣ ಬಾವಿ ಇದ್ದ ಹಾಗೆ. ಹಿಂದೆ ನಾವು ಚರ್ಚೆ ಮಾಡಿದ್ದೇವೆ 5ನೇ ಸ್ಕಂದದಲ್ಲಿ, ಎಷ್ಟೋ ಕೋಟ್ಯಾಂತರ ಮೈಲಿಯ ವಿಸ್ತರಣೆ ಇದೆ ಭೂಲೋಕ. ಸಪ್ತ ನದಿಗಳು, ಸಪ್ತ ಸಮುದ್ರ, ಸಪ್ತ ದ್ವೀಪಗಳು, ಅದರಲ್ಲಿ ನಾನಾ ರೀತಿಯ ಜೀವಿಗಳು, ಅನಂತರ ಇನ್ನು 7 ಲೋಕಗಳು, ಮೇಲಿನ ಲೋಕಗಳು, ಇನ್ನು ಕೆಳಗಿನ 7 ಲೋಕಗಳು. ಎಷ್ಟು ತರಹದ ಜೀವರಾಶಿಗಳಿದೆ, ಎಷ್ಟು ದೊಡ್ಡವಾದಂಥ ಜಗತ್ತಿದೆ. ಸೊ ಎಲ್ಲ ಜಗತ್ತಿನಲ್ಲಿ ನಾನಾ ರೀತಿಯ ಜೀವಿಗಳು, ನಾನು, ನನ್ನದು ಅನ್ನುವಂಥ ಚಿಂತನೆಯಿಂದ ಎಲ್ಲರೂ ಹುಟ್ಟು ಸಾವಿನ ಮಧ್ಯೆ ಒದ್ದಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಜಗತ್ತಿದ್ದರೂ ಅಲ್ಲಿ ಎಲ್ಲ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ನಮಗೆ ಈ ಶ್ರೀಮದ್ ಭಾಗವತ ಮೂಲಕ ನಮಗೆ ಶುದ್ಧ ಭಕ್ತಾದಿಗಳು ಈ ಬದ್ಧ ಜೀವನದಿಂದ ಹೇಗೆ ಮುಕ್ತರಾಗಬಹುದು ಅನ್ನುವಂಥ ಮಾರ್ಗವನ್ನು ತೋರಿಸ್ಕೊಡ್ತಾರೆ. ಆದರೆ ಈ ಒಂದು ಉಪದೇಶಗಳನ್ನು ಕೆಲವು ಬುದ್ಧಿವಂತ ಜೀವಿಗಳು ಮಾತ್ರ ಇದನ್ನು ಸ್ವೀಕಾರ ಮಾಡ್ತಾರೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾನ್ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ, ಯಾರು ವಾಸುದೇವ ಕೃಷ್ಣ ಭಗವಂತನ ಸ್ವೀಕಾರ ಮಾಡಿ ಕೃಷ್ಣ ಸೇವೆಯಲ್ಲಿ ತೊಡಗ್ತಾರೋ ಅವರೇ ದೊಡ್ಡ ಜೀವಿಗಳು, ಮಹಾ ಆತ್ಮ. ಆದ್ದರಿಂದ ನಾವು ನಿಜವಾಗ್ಲೂ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು, ಜೀವನದಲ್ಲಿ ಏನೋ ಗಳಿಸ್ಕೋಬೇಕು, ಜೀವನದಲ್ಲಿ ನಾವು ತುಂಬ ಪ್ರಾಮುಖ್ಯರಾಗಬೇಕು ಅಂದರೆ ನಾವು ಕೃಷ್ಣನ ಭಕ್ತರಾಗಬೇಕು. ಯಾರು ಕೃಷ್ಣನ ಭಕ್ತರಾಗ್ತಾರೋ ಸ್ವಯಂ ಭಗವಂತ ಅವರನ್ನು ಗಮನಿಸ್ತಾನೆ. ಇದೇ ನಮ್ಮ ದೊಡ್ಡ ಸಾಧನೆ. ಸಾಧನೆ ಏನೋ ಮಾಡ್ತಾ ಇದ್ದೀವಿ, ಆದರೆ ಸಾಧನೆ ಕೇವಲ ಇಂದ್ರಿಯ ತೃಪ್ತಿಗೋಸ್ಕರ ಮಾಡೋ ಬದಲು ನಾವು ಭಗವಂತನ ಪ್ರೀತಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ದಕ್ಷ ಪ್ರಜಾಪತಿ
ಆ ಪ್ರಜಾಪತಿನೇ ಭಗವಂತನ ತೃಪ್ತಿಗೋಸ್ಕರ ಎಷ್ಟು ತಪಸ್ಯವನ್ನು ಕೈಗೊಂಡಿದ್ದಾನೆ. ಆದ್ದರಿಂದ ನಮಗೆ ಭೌತಿಕ ಆಸೆ ಇರಲಿ ಅಥವಾ ಮೋಕ್ಷದ ಆಸೆ ಇರಲಿ ಅಥವಾ ಭಗವಂತನ ಸೇವೆ ತೊಡಗಿರುವಂತಹ ಆಸೆ ಇರಲಿ, ನಾವು ಕೃಷ್ಣನ ಆರಾಧನೆಯನ್ನು ಮಾಡಲೇಬೇಕು. ಇದೇ ನಮ್ಮ ನಿಜವಾದಂತಹ ಸುಖ, ನಿಜವಾದಂತಹ ಒಂದು ಜೀವನ. ನಿನ್ನೆಯಿಂದ ದಶಹರ ಶುರು ಆಗಿದೆ. ಕೆಲವು ಜನ ದಶರಾ ಅಂತಾರೆ, ಕೆಲವು ಜನ ನವರಾತ್ರಿ ಅಂತಾರೆ, ಕೆಲವು ಜನ ದೇವಿಯನ್ನು ಪೂಜಿಸ್ತಾರೆ, ಕೆಲವರು ರಾಮನನ್ನು ಪೂಜಿಸ್ತಾರೆ. ನಾನಾ ರೀತಿಯ ಜೀವನ, ನಾನಾ ರೀತಿಯ ಚಿಂತನೆ ಇರುವಂತಹ ಜೀವಿಗಳು, ಅವರಿಗೆ ನಾನಾ ರೀತಿಯ ಜೀವನ ನಡೆಸಲಿಕ್ಕೆ ಮಾರ್ಗಗಳು. ವೇದವ್ಯಾಸರು ನಮಗೆ ಶಾಸ್ತ್ರಗಳನ್ನು ಕೊಟ್ಟಾಗ 18 ಪುರಾಣಗಳನ್ನು ರಚನೆ ಮಾಡಿದ್ರು. ಆ 18 ಪುರಾಣಗಳಲ್ಲಿ 6 ತಾಮಸಿಕ ಗುಣದವರಿಗೆ, 6 ರಾಜಸಿಕ ಗುಣದವರಿಗೆ ಹಾಗೂ 6 ಸಾತ್ವಿಕ ಗುಣದವರಿಗೆ. ಸಾತ್ವಿಕ ಗುಣ ಭಗವಂತನ ಚಿಂತನೆಯಲ್ಲಿ ತೊಡಗುವಂಥವರಿಗೆ. ರಾಜಸಿಕ ಗುಣ ಇದೇ ಜೀವನದಲ್ಲಿ ಬಾರಿ ಬಾರಿ ಹುಟ್ಟು ಸಾವಿನ ಮಧ್ಯೆ ಒದ್ದಾಡಲಿಕ್ಕೆ. ತಾಮಸಿಕ ಗುಣ ಇನ್ನು ಕೆಳಮಟ್ಟದ ಯೋನಿಗಳಿಗೆ ಹೋಗುವಂತಹ ಜೀವಿಗಳಿಗೆ. ನಾನಾ ರೀತಿಯ ಕಥೆಗಳಿದೆ. ಆ ಕಥೆಗಳನ್ನು ಓದಿ ನಾನಾ ರೀತಿಯ ಜ್ಞಾನವನ್ನು ಪಡ್ಕೋಬಹುದು. ನಾನಾ ರೀತಿಯ ಜ್ಞಾನದಿಂದ ನಾನಾ ರೀತಿಯ ಜೀವನವನ್ನು ಪಡ್ಕೋಬಹುದು. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನೀವು ಯಾವ ಯಾವ ರೀತಿ ನನ್ನ ಆರಾಧನೆ ಮಾಡ್ತೀರಾ, ನಿಮಗೆ ಆ ರೀತಿಯ ಮಾರ್ಗವನ್ನು, ರೂಪಗಳನ್ನು ಕೊಡ್ತೀನಿ. ಜಗತ್ತಿನಲ್ಲಿ ಎಲ್ಲವೂ ಭಗವಂತನೇ. ಭಗವಂತನ ಅನಂತ ರೂಪಗಳು, ಅನಂತ ಲೀಲೆಗಳು, ಅನಂತ ಶಕ್ತಿಗಳು. ಅದರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಭಗವಂತ ನಮಗೆ ಸ್ವತಂತ್ರ ಕೊಡ್ತಾನೆ. ಆದರೆ ಭಗವಂತ ಹೇಳ್ತಾನೆ, ಅದರಲ್ಲಿ ಶ್ರೇಷ್ಠವಾದಂತಹದ್ದು ಅಂದರೆ ನನ್ನ ಧಾಮಕ್ಕೆ ಬಂದು ನನ್ನ ಜೊತೆ ಇರುವಂಥದ್ದು ಶ್ರೇಷ್ಠವಾದಂತಹದ್ದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಇದು ಕೊನೆಯಲ್ಲಿ ಹೇಳ್ತಾನೆ. ಇದಕ್ಕಿಂತ ಮುಂಚೆ ಅನೇಕ ಮಾರ್ಗಗಳನ್ನು ಕೊಡ್ತಾನೆ. ಹೇ ಜೀವ, ನೀನು ಆಯ್ಕೆ ಮಾಡ್ಕೊ, ನೀನು ಯಾವ ಕಡೆ ಹೋಗಬೇಕು. ಸ್ವತಂತ್ರ ನಮ್ಮ ಕೈಯಲ್ಲಿದೆ. ಆದ್ದರಿಂದ ನಾವು ಯಾವ ಶಾಸ್ತ್ರಗಳನ್ನು ಓದ್ತೀವಿ, ಯಾವ ಗುರುಗಳನ್ನು ಆಯ್ಕೆ ಮಾಡ್ಕೋತೀವಿ, ಇದೆಲ್ಲವೂ ನಮ್ಮ ಮುಂದಿನ ಜೀವನಕ್ಕೆ ಕಾರಣವಾಗುತ್ತೆ. ಈಗ ನವರಾತ್ರಿಯಲ್ಲಿ ಜನ ದುರ್ಗಾದೇವಿಯನ್ನು ಪೂಜಿಸ್ತಾರೆ. ಪ್ರತಿ ದಿವಸ ದುರ್ಗಾದೇವಿಯ ನಾನಾ ರೂಪಗಳನ್ನು ಆರಾಧನೆ ಮಾಡ್ತಾರೆ. ನಮಗೆ ಎಲ್ಲ ಕಷ್ಟಗಳಿಂದ ಪಾರು ಮಾಡುವಂತಾರೆ. ನಮಗೆ ಇನ್ನೂ ಇಂದ್ರಿಯ ಭೋಗಿಸುವಂತಹ ಅನೇಕ ವರಗಳನ್ನು ಪ್ರಾರ್ಥನೆ ಮಾಡ್ಕೋತಾರೆ. ಈ ದುರ್ಗಾದೇವಿಯ ಕಥೆಯನ್ನು ಮಾರ್ಕಂಡೇಯ ಪುರಾಣದಲ್ಲಿ ಕೊಡಲಾಗಿದೆ. ಮಾರ್ಕಂಡೇಯ ಪುರಾಣದಲ್ಲಿ ಮೇಧಾ ಋಷಿಯವರು ಸುರತ್ ಅನ್ನುವಂಥ ರಾಜನಿಗೆ ಮಹಿಷಾಸುರನ ಕಥೆಯನ್ನು ವರ್ಣಿಸ್ತಾರೆ. ಹೇಳ್ತಾ ಇದ್ದಾರೆ, ಒಂದಾನೊಂದು ಸಮಯ ಅಂದರೆ ಸೃಷ್ಟಿವಿನ ಶುರುವಿನಲ್ಲಿ ಬ್ರಹ್ಮ ಪ್ರತಿ ದಿವಸ ಸೃಷ್ಟಿಯನ್ನು ಶುರು ಮಾಡಬೇಕಾದ್ರೆ ಮೊದಲ ಮನ್ವಂತರ, ಎರಡನೇ ಮನ್ವಂತರ ದಿನದಲ್ಲಿ 14 ಮನುಗಳು ಬರ್ತಾರೆ. ಅದರಲ್ಲಿ ಸುಮಾರು 2ನೇ ಮನುವ ಸಮಯದಲ್ಲಿ ನಡೆದಂತಹ ಲೀಲೆ ಇದು. ಹೇಳಲಾಗಿದೆ, ಯಾವಾಗಲೂ ದೇವತೆಗಳು ಅಸುರರು ಇಬ್ಬರು ಜಗಳ ಆಡ್ತಾ ಇರ್ತಾರೆ. ಜಗಳಾಡೋ ಉದ್ದೇಶ ಯಾರು ಜಗತ್ತಿಗೆ ಒಡೆಯನಾಗಬೇಕು, ಜಗತ್ತಿಗೆ ಒಡೆಯನಾಗುವಂತಹ ಒಂದು ಚಿಂತನೆಯಿಂದ ದೇವತೆಗಳು ಅಸುರರು ಯಾವಾಗಲೂ ಯುದ್ಧ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ದೇವತೆಗಳು ಜಯವನ್ನು ಗಳಿಸ್ತಾರೆ, ಕೆಲವೊಮ್ಮೆ ಅಸುರರು ಜಯವನ್ನು ಗಳಿಸ್ತಾರೆ. ಹೀಗೆ ಅನಂತವಾಗಿ ಜೀವಿಗಳು ಯುದ್ಧವನ್ನು ಮಾಡ್ತಾನೆ ಇದ್ದಾರೆ. ಇವತ್ತ ದಿನವೂ ನಾವು ಯುದ್ಧ ಮಾಡ್ತಾ ಇದ್ದ ನಮ್ಮ ಮನಸ್ಸಿನಲ್ಲಿ ನಾವು ಒಳ್ಳೆ ದಾರಿ ಹಿಡಿಬೇಕಾ, ಕೆಟ್ಟ ದಾರಿ ಹಿಡಿಬೇಕಾ, ನಾನು ಸತ್ಮಾರ್ಗದಲ್ಲಿ ನಡಿಬೇಕಾ ಅಥವಾ ನಮ್ಮ ಪರಿವಾರದ ಒಂದು ಪಾಲನೆಗೋಸ್ಕರ ಕೆಟ್ಟ ಮಾರ್ಗವನ್ನು ಹಿಡಿಬೇಕಾ.
ಎಲ್ಲರೂ ಕೆಟ್ಟ ಮಾರ್ಗದಲ್ಲಿರಬೇಕಾದ್ರೆ ನಾನು ಯಾಕೆ ಒಳ್ಳೆಯ ಮಾರ್ಗ ಹಿಡಿಬೇಕು? ಸೊ ಹೀಗೆ ನಾನಾ ರೀತಿಯಲ್ಲಿ ಮನಸ್ಸು ತಳಮಳಗೊಳ್ತಾ ಇರ್ತದೆ. ಒಂದು ಕಡೆ ಒಳಗಡೆ ಪರಮಾತ್ಮ ಹೇಳ್ತಾ ಇರ್ತಾನೆ, ಈ ಬೇಡ, ಈ ಮಾರ್ಗ ಬೇಡ, ಇದು ಕೆಟ್ಟ ಮಾರ್ಗ, ಇದು ಸತ್ತು ಮಾರ್ಗದಲ್ಲಿ ನಡಿ. ಆದರೆ ಹೆಂಡತಿ ಮುಖ ನೋಡ್ತೀವಿ, ಮಕ್ಕಳು ಮುಖ ನೋಡ್ತೀವಿ, ನೆಂಟರ ಮುಖ ನೋಡ್ತೀವಿ, ಅನ್ಸುತ್ತೆ ಪರವಾಗಿಲ್ಲ, ಎಲ್ಲರೂ ಮಾಡ್ತಾ ಇರ್ಬೇಕಾದ್ರೆ ನಾನು ಸ್ವಲ್ಪ ದಾರಿ ತಪ್ಪಿದ್ರೆ ತೊಂದರೆ ಏನಿಲ್ಲ ಅಂತ ನಾವು ಧರ್ಮದ ಮಾರ್ಗವನ್ನು ಬಿಟ್ಟು ಅಧಾರ್ಮಿಕವಾಗಿ ಜೀವನ ನಡೆಸ್ತೇವೆ. ಸೊ ಹೀಗೆ ನಡೀತಾ ಇದೆ. ಆದರೆ ಯಾರು ಸಾತ್ವಿಕರಾಗಿರ್ತಾರೆ ಅವರು ಎಷ್ಟೇ ಕಷ್ಟವನ್ನು ಜೀವನದಲ್ಲಿ ಪಟ್ಟರು ಕೊನೆಯಲ್ಲಿ ಅವ್ರಿಗೆ ಒಳ್ಳೆಯದೇ ಆಗುತ್ತೆ. ಆದರೆ ಯಾರು ಅಧಾರ್ಮಿಕ ಮಾರ್ಗವನ್ನು ಅನುಸರಿಸ್ತಾರೆ, ಶುರುವಿನಲ್ಲಿ ರುಚಿಕರ ಅನಿಸಿದ್ರು ಕೊನೆಯಲ್ಲಿ ಅವರ ವಿನಾಶ ಖಂಡಿತವಾಗಿ ಆಗತ್ತೆ. ಹೀಗೆ ಅಸುರರು ದೇವತೆಗಳು ಮುಂಚೆಯಿಂದಲೂ ಯುದ್ಧ ಮಾಡ್ತಾ ಇದ್ರು. ಕೆಲವೊಮ್ಮೆ ದೇವತೆಗಳು ಗೆಲ್ತಾ ಇದ್ರು, ಕೆಲವೊಮ್ಮೆ ಅಸುರರು ಗೆಲ್ತಾ ಇದ್ರು. ಯಾವಾಗೆಲ್ಲ ಸೋಲ್ತಾ ಇದ್ರು ಅವರು ಅಖಂಡವಾಗಿ ತಪಸ್ಸೆ ಮಾಡ್ತಾ ಇದ್ರು. ಹಾಗೆ ಒಬ್ಬ ಅಸುರ ಇದ್ದ. ಆ ಸಮಯದಲ್ಲಿ ರಂಭಾನಂತ ಅಸುರ ತುಂಬ ಯುದ್ಧ ಮಾಡ್ತಾ ಇದ್ದ, ದೇವತೆಗಳ ಮೇಲೆ ಹಲ್ಲೆ ಮಾಡ್ತಾ ಇದ್ದ. ಅತ್ಯಂತ ಅಸುರರಿಗೆ ಯಾವುದೇ ರೀತಿಯ ಧರ್ಮದ ವಿಚಾರಗಳಿರುವುದಿಲ್ಲ. ವೇದದ ನಿಯಮಗಳಿಗೆ ವಿರುದ್ಧವಾಗಿ ನಡೆಯುವಂತಹ ಜನ ಅಸುರರು. ಅವನಿಗೆ ಒಂದು ಎಮ್ಮೆಯ ಮೇಲೆ ಆಕರ್ಷಿತವಾಗುತ್ತೆ. ಎಮ್ಮೆಯ ಮೇಲೆ ಆಕರ್ಷಣೆಯಾಗಿ ಅವನು ಎಮ್ಮೆಯನ್ನು ವಿವಾಹ ಆಗ್ತಾನೆ. ಅತ್ತೆ ಅವರಿಬ್ಬರ ಸಂಘದಿಂದ ಒಂದು ಮಗು ಹುಟ್ಟುತ್ತೆ. ಅವನೇ ಮಹಿಷಾಸುರ. ಮಹಿಷ ಅಂದರೆ ಎಮ್ಮೆ. ಎಮ್ಮೆಯ ರೂಪವನ್ನು ಹೊಂದಿರುವಂತಹ ಒಬ್ಬ ಅಸುರ ಮಹಿಷಾಸುರ. ಸೊ ಅವನು ಹುಟ್ಟಿದ್ದೇ ಒಂದು ಅಸುರ ಹಾಗೂ ಪ್ರಾಣಿಯ ಮಿಶ್ರಣದಿಂದ. ಇವತ್ತಿನ ದಿನವೂ ಅಂತಹ ಒಂದು ಚಿಂತನೆ ಇರುವಂತಹ ಜನ ಇದ್ದಾರೆ. ಬಹುಶಃ ಕೇಳಿರ್ತೀರ, ಇನ್ನು ಭಾರತದಲ್ಲಿ ಅಷ್ಟು ಪ್ರವೇಶ ಆಗಿಲ್ಲ. ಆದರೆ ಹೊರಗಿನ ದೇಶಗಳಲ್ಲಿ ಒಂದೇ ಲಿಂಗದ ಸಂಘ, ಹೋಮೋಸೆಕ್ಷುಯಲ್ ಅಂತಾರೆ. ಪುರುಷರ ಸಂಘ, ಸ್ತ್ರೀಯರ ಸಂಘ, ಹಾಗೆ ಪುರುಷ ಪ್ರಾಣಿಗಳ ಜೊತೆ ಮಾಡುವಂತಹ ಸಂಘ, ಇದೆಲ್ಲ ಆಸುರಿ ಗುಣಗಳು. ಸೊ ಪ್ರಭುಪಾದ್ ಹೇಳ್ತಾರೆ, ಜೀವನ ಇರೋದು ಧರ್ಮದ ಮಾರ್ಗದಲ್ಲಿ ನಡೀಲಿಕ್ಕೆ. ಇಲ್ಲಿ ಭಗವಂತನು ಹೇಳ್ತಾ ಇರುವಂಥದ್ದು, ಹೇ ದಕ್ಷ ಪ್ರಜಾಪತಿ, ಲೋಕ ಕಲ್ಯಾಣಕ್ಕೋಸ್ಕರ ನೀನು ಒಳ್ಳೆಯ ಮಾರ್ಗವನ್ನು ಅನುಸರಿಸ್ತಾ ಇದೆಯಾ, ಅದರಿಂದ ನಾನು ತೃಪ್ತನಾಗಿದ್ದೀನಿ. ಆದರೆ ಈ ರೀತಿಯ ಸಂಘಗಳು, ಒಂದೇ ಲಿಂಗದ ಸಂಘ, ಇದೆಲ್ಲ ಯಾಕೋಸ್ಕರ ಮಾಡ್ತಾ ಇರೋದು? ಕೇವಲ ಇಂದ್ರಿಯ ಭೋಗಕ್ಕೋಸ್ಕರ, ತಮೋಗುಣದ ಇಂದ್ರಿಯ ಭೋಗಕ್ಕೋಸ್ಕರ ಮಾಡುವಂತಹ ಸಂಘಗಳು. ಇದು ನಮ್ಮನ್ನು ನರಕಲೋಕಕ್ಕೆ ಕರೆದೊಯ್ಯುತ್ತೆ. ಹೀಗೆ ಇವನು ಅಸುರ ಇದ್ದ. ಅದರಿಂದ ಅವನಿಗೆ ಯಾವುದೇ ರೀತಿಯ ಥರ ವ್ಯತ್ಯಾಸ ಅನ್ನಿಸ್ಲಿಲ್ಲ. ಅದರಿಂದ ಅವನು ಎಮ್ಮೆಯ ಜೊತೆ ಸಂಘ ಮಾಡಿ ಹುಟ್ಟಿದಂತಹ ಆ ಶಿಶುವೇ ಮಹಿಷಾಸುರ. ಮಹಿಷಾಸುರ ಸಣ್ಣ ಬಾಲಕನಾಗಿರ್ಬೇಕಾದ್ರೆ ನೋಡ್ತಾ ಇದ್ದ ತನ್ನ ತಂದೆ ಈ ದೇವತೆಗಳ ಜೊತೆ ಎಷ್ಟೆಲ್ಲ ಯುದ್ಧ ಮಾಡ್ತಾ ಇದ್ದಾನೆ, ಆದರೂ ಸೋಲನ್ನು ಉಂಟು ಮಾಡ್ತಾ ಇದ್ದಾನೆ, ಸೋಲು ಹೊಂದುತ್ತಾ ಇದ್ದಾನೆ. ಹೋಗಿ ತಂದೆನ ಕೇಳ್ತಾನೆ, ತಂದೆ ಎಷ್ಟು ಅಂತ ಯುದ್ಧ ಕಷ್ಟಪಡ್ತಾ ಇದ್ದೀವಿ ನಾವು, ಯಾವಾಗ ನಮಗೆ ಜಯ ಸಿಗೋದು ಅಂತ. ಒಂದು ತಂದೆ ಹೇಳ್ತಾನೆ, ನನಗೂ ಗೊತ್ತಿಲ್ಲ, ಪ್ರಯತ್ನ ಅಂತ ನಾವು ಮಾಡ್ತಾ ಇದ್ದೀವಿ. ಅದೇ ನಾವು ಯಾವಾಗಲೂ ಈ ದೇವತೆಗಳ ವಿರುದ್ಧವಾಗಿ ನಾವು ಯುದ್ಧ ಮಾಡ್ತಾನೆ ಇರಬೇಕು ಅಂತ ತಂದೆ ಹೇಳ್ತಾನೆ. ಹೀಗೆ ದೇವತೆಗಳ ಮೇಲೆ ದ್ವೇಷವನ್ನು ಕಾರ್ತಾ ಮಹಿಷಾಸುರ ಬೆಳೀತಾನೆ. ಹಾಗೂ ಪ್ರತಿಕ್ಷಣ ಯೋಚನೆ ಮಾಡ್ತಾ ಇರ್ತಾನೆ, ನಾನು ಹೆಂಗೆ ಗೆಲ್ಲಬೇಕು, ಹೆಂಗೆ ನಾನು ದೇವತೆಗಳ ಮೇಲೆ ಜಯವನ್ನು ಗಳಿಸಬೇಕು, ಹೇಗೆ ಜಗತ್ತಲ್ಲಿ ನಾನೇ ಶಕ್ತಿಶಾಲಿಯಾಗಬೇಕು ಅಂತ ಚಿಂತನೆಯಿಂದ ಮಹಿಷಾಸುರ ಬೆಳೀತಾನೆ. ಮತ್ತೆ ಒಂದು ದಿವಸ ಅವನಿಗೆ ಅನಿಸುತ್ತೆ, ತಪಸ್ಯವನ್ನು ಮಾಡೋಣ. ಸೊ ಅವನು ಕೇಳಿದ್ದೀನಿ, ಬ್ರಹ್ಮ ಈ ಜಗತ್ತಿನ ಸೃಷ್ಟಿಕರ್ತ, ಆದ್ದರಿಂದ ಅವನಿಗೆ ತಪಸ್ಯವನ್ನು ಮಾಡೋಣ ಅಂತ ಹೇಳಿ ಅಖಂಡವಾಗಿ ಅವನು ಒಂದೇ ಕಾಲದಲ್ಲಿ ನಿಂತ್ಕೊಂಡು ಎಷ್ಟೋ ಲಕ್ಷಾಂತರ ವರ್ಷಗಳು ತಪಸ್ಸೆ ಮಾಡ್ತಾನೆ. ಎಷ್ಟೋ ವರ್ಷಗಳ ತಪಸ್ಸೆ ಆದಾಗ ಅವನ ದೇಹದಿಂದ ಒಂದು ಜ್ವಾಲೆ ಎಲ್ಲ ಕಡೆ ಹರಡ್ಲಿಕ್ಕೆ ಶುರು ಆಗತ್ತೆ. 3 ಲೋಕಗಳು ಹರಡ್ತಾ ಬ್ರಹ್ಮಲೋಕ ತನಕ ಆ ಜ್ವಾಲೆ ಶಾಖೆ ಅನ್ನೋದು ಹೋಗುತ್ತೆ. ಆಗ ಬ್ರಹ್ಮ ಬಂದು ಪ್ರತ್ಯಕ್ಷನಾಗ್ತಾನೆ. ಕೇಳ್ತಾನೆ, ಯಾಕೋಸ್ಕರ ತಪಸ್ಸೆ ಮಾಡ್ತಾ ಇದ್ದಾನೆ, ಏನು ವರ ಬೇಕು ಕೇಳು ಅಂತ. ಆಗ ಮಹಿಷಾಸುರ ಹೇಳ್ತಾನೆ, ನನ್ನ ತಪಸ್ಸದಿಂದ ನೀವು ತುಂಬ ತೃಪ್ತರಾಗಿದ್ದೀರಾ, ದಯವಿಟ್ಟು ನನಗೆ ಅಮರತೆಯ ವರವನ್ನು ಕೊಡಿ ಅಂತ. ಬ್ರಹ್ಮ ಹೇಳ್ತಾನೆ, ಈ ಜಗತ್ತಿನಲ್ಲಿ ಯಾರೆಲ್ಲ ಹುಟ್ಟುತ್ತಾರೆ ಅವರೆಲ್ಲ ಸಾಯಲೇಬೇಕು. ಅದರಿಂದ ಅಮರತೆ ಕೊಡಲಿಕ್ಕೆ ನನಗೂ ಯೋಗ್ಯತೆ ಇಲ್ಲ. ಯಾಕಂದರೆ ಒಂದು ದಿವಸ ನಾನು ಈ ದೇಹವನ್ನು ಬಿಡಲೇಬೇಕು.
ಸೊ ಮಹಿಷಾಸುರ ತುಂಬ ಯೋಚನೆ ಮಾಡ್ತಾನೆ, ಹೇಗಾದ್ರೂ ಮಾಡಿ ನಾನು ಅಮರತೆ ಆಗಬೇಕಲ್ಲ, ಇಷ್ಟು ಕಷ್ಟಪಟ್ಟಿದ್ದೀನಿ, ಇಷ್ಟು ತಪಸ್ಸೆ ಮಾಡಿರೋದೇ ಅಮರತೆಯನ್ನು ಪಡಿಲಿಕ್ಕೋಸ್ಕರ. ಆದ್ದರಿಂದ ಅವನು ಯೋಚನೆ ಮಾಡಿ ಹೇಳ್ತಾನೆ, ಸರಿ, ನನಗೆ ಅದ್ಭುತವಾದ ಶಕ್ತಿ ಬೇಕು. ಯಾರು ದೇವತೆಗಳು, ಮನುಷ್ಯರು ಯಾರೂ ನನ್ನ ಸೋಲಿಸ್ಲಿಕ್ಕೆ ಆಗಬಾರ್ದು, ನನ್ನ ನಾಶ ಆಗಬಾರ್ದು, ನನ್ನ ಸಾವು ಕೇವಲ ಒಂದು ಸ್ತ್ರೀಯಿಂದ ಆಗಬೇಕು ಅಂತ ಕೇಳ್ತಾನೆ. ಸೊ ಯಾಕೋಸ್ಕರ ಕೇಳ್ತಾನೆ, ಅವನಿಗೆ ಒಂದು ಅಹಂಕಾರ ಇತ್ತು. ಸ್ತ್ರೀ ನನಗಿಂತ, ಸ್ತ್ರೀ ರೂಪ ಅನ್ನೋದು ತುಂಬ ಕೋಮಲವಾದಂಥ ರೂಪ, ಅದರಿಂದ ನನ್ನ ಸಾವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಇವಾಗ ಬ್ರಹ್ಮನಿಗೆ ಹೇಗೋ ನಾನು ಭ್ರಮಿತಗೊಳಿಸ್ಬೇಕು ಅಂತ ಹೇಳಿ ನನಗೆ ಸ್ತ್ರೀಯಿಂದ ಸಾವಾಗಬೇಕು ಅಂತ ವರ ಪಡ್ಕೋತಾನೆ. ಸೊ ಬ್ರಹ್ಮ ತಥಾಸ್ತು, ನಿನ್ನ ಇಚ್ಛೆಯ ಹಾಗೆ ನಿನ್ನ ಸಾವು ಸ್ತ್ರೀಯಿಂದನೇ ಆಗುತ್ತೆ ಅಂತ ವರ ಕೊಟ್ಟು ಅವನ ಅದೃಶ್ಯನಾಗ್ಬಿಡ್ತಾನೆ. ಮತ್ತೆ ಮಹಿಷಾಸುರ ಎಲ್ಲ ಅಸುರನ್ನು ಜೋಡಿಸ್ಕೋತಾನೆ, ಮತ್ತೆ ಅಮರಾವತಿ ಮೇಲೆ ಹಲ್ಲೆ ಮಾಡ್ತಾನೆ. ಅಮರಾವತಿ ಇಂದ್ರನ ರಾಜಧಾನಿ. ಅನಂತರ 14 ಲೋಕಗಳನ್ನು ವಶಪಡಿಸ್ಕೋತಾನೆ ಮಹಿಷಾಸುರ. ಎಲ್ಲ ದೇವತೆಗಳನ್ನು ಓಡಿಸ್ಬಿಡ್ತಾನೆ. ಎಲ್ಲ ಕಡೆ ಹಾಹಾಕಾರ, ಯಾವುದೇ ರೀತಿ ತಪಸ್ಯ ಇಲ್ಲ, ಅವನೇ ಭಗವಂತ ಅಂತ ಎಲ್ಲ ಕಡೆ ಘೋಷಣೆ ಮಾಡ್ತಾನೆ. ಯಾರೇ ತಪಸ್ಸೆ ಮಾಡದಿದ್ರು ಮಹಿಷಾಸುರನೇ ದೊಡ್ಡವನು ಅಂತ ರೀತಿ ತಪಸ್ಸೆ ಮಾಡಬೇಕು ಅನ್ನೋಂಥ ಘೋಷಣೆ ಮಾಡಿರ್ತಾನೆ. ಸೊ ಹೀಗೆ ಹಲವಾರು ಸಮಯ ನಡೆಯುತ್ತೆ. ಎಲ್ಲ ದೇವತೆಗಳು ಹೋಗಿ ಬ್ರಹ್ಮನ ಪ್ರಾರ್ಥನೆ ಮಾಡ್ಕೋತಾರೆ, ಬ್ರಹ್ಮ ಏನು ವರ ಕೊಟ್ಟಿದ್ಯಾ, ಏನು ಹಿಂಗಾಗ್ಬಿಟ್ಟಿದೆ. ಸೊ ಬ್ರಹ್ಮ ಏನು ಮಾಡ್ಲಿಕ್ಕಾಗೋದಿಲ್ಲ, ಎಲ್ಲ ಭಗವಂತನ ಇಚ್ಛೆ. ವರ ತಪಸ್ಸೆ ಮಾಡಿದಾನೆ, ವರ ಕೊಡೋದು ನನ್ನ ಕರ್ತವ್ಯ, ಅದು ಕೊಟ್ಟಿದ್ದೀನಿ. ಎಲ್ಲ ಹೋಗಿ ನಾವು ವಿಷ್ಣುವಿನ ಪ್ರಾರ್ಥನೆ ಮಾಡ್ಕೊಳ್ಳೋಣ ಮತ್ತೆ ಎಲ್ಲ ಹೋಗಿ ವಿಷ್ಣುವಿನ ಪ್ರಾರ್ಥನೆ ಮಾಡ್ಕೋತಾರೆ. ಆಮೇಲೆ ತಿರ್ಗಾ ಒಂದು ದೊಡ್ಡ ಯುದ್ಧ ಆಗುತ್ತೆ. ವಿಷ್ಣು, ಶಿವ, ಬ್ರಹ್ಮ ಮತ್ತು ನಾನಾ ದೇವತೆಗಳು ಎಲ್ಲ ಬಂದು ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮಹಿಷಾಸುರನ ಮೇಲೆ. ಸೊ ಕಥೆ ಇದೆ ಈ ರೀತಿ. ವಿಷ್ಣು ತನ್ನ ಸುದರ್ಶನ ಚಕ್ರ ಉಪಯೋಗಿಸ್ತಾನೆ, ಆ ಸುದರ್ಶನ ಚಕ್ರವು ಏನು ಮಾಡೋದಿಲ್ಲ. ಇಂದ್ರ ತನ್ನ ವಜ್ರಾಯುಧನ ಉಪಯೋಗಿಸ್ತಾನೆ, ಅದು ಯಾವುದೇ ರೀತಿ ಪ್ರಭಾವ ಬೀಳೋದಿಲ್ಲ. ಶಿವನ ತನ್ನ ತ್ರಿಶೂಲ ಉಪಯೋಗಿಸ್ತಾ ಇರ್ತಾನೆ, ಯಾವುದೇ ರೀತಿಯ ಪ್ರಭಾವ ಅದ್ರ ಮೇಲೆ ಆಗೋದಿಲ್ಲ. ಸೊ ಹೀಗೆ ವರ್ಣನೆ ಇದೆ. ನಾವು ಎಚ್ಚರ ಇರಬೇಕು. ಈ ಕಥೆ ಇರೋದು ತಮೋಗುಣದ ಪುರಾಣದಲ್ಲಿ. ಸೊ ತಮೋಗುಣದ ಪುರಾಣ ಇರೋದು ಯಾರಿಗೆ? ಅಸುರ ಜೀವಿಗಳಿಗೆ. ಅವರಿಗೆ ಭಗವಂತನಿಗೆ ಶರಣಾಗತಿ ಹೊಂದಲಿಕ್ಕೆ ಇಚ್ಛೆ ಇಲ್ಲ, ಇಂದ್ರಿಯ ಭೋಗವನ್ನು ಬಿಡಲಿಕ್ಕೆ ಇಚ್ಛೆ ಇಲ್ಲ. ಆದ್ದರಿಂದ ಅಂಥವರು ನೇರವಾಗಿ ವಿಷ್ಣುವನ ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋದಿಲ್ಲ. ಅವರು ಇರೋ ಜೀವನದಲ್ಲಿ ಹೇಗೋ ನಾವು ಇಂದ್ರಿಯ ಭೋಗಿಸ್ಬೇಕು ಅನ್ನಂತಾನೆ ಅವ್ರಿಗೆ ಚಿಂತನೆ ಇರುತ್ತೆ. ಸೊ ಅಂಥವ್ರಿಗೆ ದೇವಿ ದೊಡ್ಡವಳು ಅಥವಾ ಶಿವನೇ ಶಕ್ತಿ ಆದಂಥವನ್ನ ತೋರ್ಸೋದು ಬೇಕಾಗಿತ್ತು. ಅದಕ್ಕೋಸ್ಕರ ಇಂತಹ ಒಂದು ಪುರಾಣಗಳು ಇದೆ. ಸೊ ಹೀಗೆ ವರ್ಣನೆ ವಿಷ್ಣು ಕೂಡ ಅಸಾಧ್ಯವಾಯಿತು. ಅನಂತರ ಎಲ್ಲ ತ್ರಿಮೂರ್ತಿಗಳು ಯೋಚನೆ ಮಾಡ್ತಾರೆ, ವಿಷ್ಣು ಶಿವ ಏನು ಮಾಡೋದು. ಸೊ ಬ್ರಹ್ಮ ಹೇಳ್ತಾನೆ, ಈ ರೀತಿ ವರ ಇದೆ ಅವನಿಗೆ. ಮತ್ತು ಎಲ್ಲ ದೇವತೆಗಳು ಒಂದು ಸ್ತ್ರೀನ ಸೃಷ್ಟಿ ಮಾಡ್ತಾರೆ. ಸೊ ವರ್ಣನೆ ಇದೆ, ವಿಷ್ಣು ಆ ದೇವಿಗೆ ಮುಖವನ್ನು ಪ್ರದಾನ ಮಾಡ್ತಾನೆ. ನಂತರ ಶಿವ ಮುಖವನ್ನು ಪ್ರದಾನ ಮಾಡ್ತಾನೆ. ನಂತರ ವಿಷ್ಣು ಅವಳ ಅಂಗಾಂಗಗಳು ಪ್ರದಾನ ಮಾಡ್ತಾನೆ. ನಂತರ ಬ್ರಹ್ಮ ಅವಳ ಕಾಲುಗಳನ್ನು ನೀಡ್ತಾನೆ. ಹೀಗೆ ಆ ಸ್ತ್ರೀಯ ಸೃಷ್ಟಿ ಆಗತ್ತೆ. ಅನಂತರ ನಾನಾ ದೇವತೆಗಳು ಬಂದು ಅವಳಿಗೆ ನಾನಾ ರೀತಿಯ ಶಕ್ತಿಗಳನ್ನು ಕೊಡ್ತಾಳೆ. ವಿಷ್ಣು ಮತ್ತೆ ತನ್ನ ಚಕ್ರವನ್ನು ಕೊಡ್ತಾನೆ, ಶಿವ ತ್ರಿಶೂಲ, ಅನಂತರ ಬ್ರಹ್ಮ ಕಮಂಡಲು, ವರುಣ ಕೆಂಪಾದ ಸೀರೆ, ವಿಶ್ವಕರ್ಮ ಕೊಡಲಿ, ಅಗ್ನಿ ಒಂದು ಶಸ್ತ್ರವನ್ನು, ಹಾಗೂ ವಾಯು ಬಿಲ್ಲು ಬಾಣ, ಯಮ ಒಂದು ದಂಡವನ್ನು, ಕುಬೇರ ಅವನು ಮದ್ಯಪಾನವನ್ನು ಕೊಡ್ತಾನೆ. ಅವನು ಸೂರ್ಯ ಅನಂತವಾದ ತೇಜಸ್ಸು, ತ್ವಷ್ಟ ಕೌಮುದಕ್ಕೆ ಒಂದು ಗದ, ಹಾಗೂ ಹಿಮಾಲಯ ಪರ್ವತ ಒಂದು ಹುಲಿಯನ್ನು ಕೊಡ್ತಾನೆ. ಹೀಗೆ ಎಲ್ಲ ದೇವತೆಗಳು ಸೇರಿ ದುರ್ಗಾದೇವಿಯ ಸೃಷ್ಟಿ ಅನ್ನೋದು ಮಾಡ್ತಾರೆ. ನಾನಾ ಶಸ್ತ್ರಗಳು, ಅವಳದು ಅನೇಕ ಭುಜಗಳು, ದಶಭುಜಗಳು ಇದೆಲ್ಲ ಹೊಂದಿ ಅನಂತರ ದುರ್ಗಾದೇವಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಪ್ರದಾನ ಮಾಡಿ ಮತ್ತೆ ಎಲ್ಲ ದೇವತೆಗಳು ಮತ್ತೆ ಪುನಃ ಈ ಅಸುರನ ಮೇಲೆ ಆಕ್ರಮಣ ಮಾಡ್ತಾರೆ. ಸೊ ಆಕ್ರಮಣ ಮಾಡಕ್ಕೆ ಹೋದಾಗ ಅವನಿಗೆ ಆಶ್ಚರ್ಯ ಆಗತ್ತೆ, ಇದೇನೊಂದು ಸ್ತ್ರೀ ಆಕ್ರಮಣ ಮಾಡ್ಕೊಂಡು ಬಂದಿದ್ದಾಳಲ್ಲ. ಅವನು ಮರ್ತೋಗ್ಬಿಟ್ಟಿದ್ದಾನೆ, ಏನೇನು ವರ ಪಡ್ಕೊಂಡಿದ್ದ, ಎಷ್ಟೋ ವರ್ಷಗಳಾಗೋಗ್ಬಿಟ್ಟಿದೆ. ಸೊ ಮೃತ್ಯು ಸಮೀಪ ಬಂದಿದೆ ಅಂತ ಮರ್ತೋಗ್ಬಿಟ್ಟಿದ್ದಾನೆ. ಆದರೆ ದೂತರು ಬಂದು ಹೇಳ್ತಾ ಇದ್ರೆ, ಒಂದು ಸ್ತ್ರೀ ಹುಲಿಯ ಮೇಲೆ ಹಾತ್ಕೊಂಡು ಬಂದಿದ್ದಾಳೆ ಅಂತ ಹೇಳ್ತಾ, ಸ್ತ್ರೀ ಜೊತೆ ನಾನೇನು ಯುದ್ಧ ಮಾಡೋದು ಅಂತ ಹೇಳಿ ನಾನಾ ರೀತಿಯ ಸೈನಿಕರನ್ನು ಕಳಿಸ್ತಾರೆ. ಆದರೆ ಎಲ್ಲ ಸೈನಿಕರನ್ನು
ದುರ್ಗಾದೇವಿ ಸಂಹಾರ ಮಾಡ್ತಾಳೆ. ಅನಂತರ ಸ್ವಯಂ ಮಹಿಷಾಸುರನೇ ಯುದ್ಧ ಭೂಮಿಗೆ ಇಳಿತಾನೆ. ಯುದ್ಧ ಭೂಮಿಗೆ ನೋಡ್ತಾನೆ, ಎಷ್ಟು ಸುಂದರವಾದಂತಹ ಸ್ತ್ರೀ, ಅವನು ನೋಡಿ ಆಕರ್ಷಣೆ ಆಗ್ಬಿಡ್ತಾನೆ. ಎಷ್ಟು ಸುಂದರವಾಗಿದ್ದಾಳಲ್ಲ, ಇಂಥ ಹೆಂಗೆ ಯುದ್ಧ ಮಾಡೋದು ಅಂತ ಹೇಳಿ ಅವನು ವೇಷ ಮಾರಿಸ್ಕೊಂಡು ಬರ್ತಾನೆ. ಒಂದು ಬಲಿಷ್ಠವಾದಂತಹ ಪುರುಷನ ರೂಪದಲ್ಲಿ ಬಂದು ಹೇಳ್ತಾನೆ, ನೀನು ಎಷ್ಟು ಸುಂದರವಾಗಿದೆಯಾ, ನೀನು ಯಾಕೆ ಯುದ್ಧ ಎಲ್ಲ ಮಾಡಬೇಕು, ಅದ್ರ ಬದಲು ನಾನು ದೇವೇಂದ್ರ, ಜಗತ್ತಿಗೆ ಒಡೆಯ ನಾನು, ನನ್ನ ವಿವಾಹ ಆಗು, ನನ್ನ ಜೊತೆ ಆರಾಮಾಗಿರ್ಬೋದು ಅಂತ ಅವನು ಒಂದು ಸಲಹೆ ಕೊಡ್ತಾನೆ. ಅದು ದುರ್ಗಾದೇವಿ ಗೊತ್ತಾಗತ್ತೆ ಸ್ವಯಂ ಮಹಿಷಾಸುರನೇ ಬಂದಿರೋದು. ತಿರಸ್ಕಾರ ಮಾಡ್ತಾರೆ. ಆಮೇಲೆ ಯುದ್ಧ ಮಾಡಲಿಕ್ಕೆ ನಿಲ್ತಾಳೆ. ಹೀಗೆ ಮಹಿಷಾಸುರ ಹಾಗೂ ದುರ್ಗಾದೇವಿ 9 ದಿವಸ ಯುದ್ಧ ಮಾಡ್ತಾರೆ. 9 ದಿವಸ ಯುದ್ಧ ಮಾಡಿ 10ನೇ ದಿವಸ ತನ್ನ ಚಕ್ರದಿಂದ ಮಹಿಷಾಸುರನ ವಧೆ ಅನ್ನೋದು ಮಾಡ್ತಾಳೆ. ಹೀಗೆ ನವರಾತ್ರಿ 9 ದಿವಸಗಳು ಈ ಅಸುರ ಶಕ್ತಿ ಹಾಗೂ ದೇವತೆಗಳ ಜೊತೆ ನಡೆದಂಥ ಯುದ್ಧ. ಅದರ ನಂತರ ದಶಮಿಯಂದು ಅವರ ಜಯ ಅನ್ನೋದು ಆಗುತ್ತೆ. ಹೀಗೆ ಮಾರ್ಕಂಡೇಯ ಪುರಾಣದಲ್ಲಿ ವಿವರಣೆ ಇದೆ. ಇನ್ನು ರಾಮಾಯಣ ಪ್ರಕಾರ ದಶಹರ, 10 ತಲೆಯ ರಾವಣ, ದಶಹರ 10 ತಲೆ ಇರುವಂತಹ ರಾವಣನನ್ನು ವಧ ಮಾಡಿರುವಂತಹ ದಿನ ವಿಜಯದಶಮಿ. ಸೊ ಹೀಗೆ ರಾಮನ ಸ್ತುತಿಯನ್ನು ಮಾಡ್ತಾರೆ. ಇನ್ನು ಕೆಲವು ಕಡೆ ಇದೆ, ಮಹಾಭಾರತದಲ್ಲಿ ಪಾಂಡವರು ಅವರ 12 ವರ್ಷ ವನವಾಸದಲ್ಲಿ ಕೊನೆಯ ವರ್ಷ ಅಜ್ಞಾತವಾಸ ಹೋಗಬೇಕಾದ್ರೆ ಅವರೆಲ್ಲ ಅಸ್ತ್ರಶಸ್ತ್ರಗಳನ್ನು ಒಂದು ಶಮಿ ವೃಕ್ಷದ ಮೇಲೆ ನೇತು ಹಾಕಿರ್ತಾರೆ. ಆಮೇಲೆ ಈ ವಿಜಯದಶಮಿಯ ದಿನ ಅವರು ಅಜ್ಞಾತವಾಸವನ್ನು ಮುಗಿಸಿ ವಾಪಸ್ ಬಂದು ಆ ಶಮಿ ವೃಕ್ಷದಿಂದ ಆ ಅಸ್ತ್ರಗಳನ್ನು ವಾಪಸ್ ಪಡೆದು ಅನಂತರ ಮಹಾಭಾರತ ಯುದ್ಧವಾಗಿ ಅವರು ಜಯವನ್ನು ಗಳಿಸ್ತಾರೆ. ಸೊ ಹೀಗೆ ವಿಜಯದಶಮಿ 9ನೇ ದಿವಸ ನವಮಿಯಂದು ಅಸ್ತ್ರಶಸ್ತ್ರಗಳ ಪೂಜೆ ಮಾಡ್ತಾರೆ. ಹಾಗೂ ದಶಮಿಯಂದು ಭಗವಂತನ ರಾಮಚಂದ್ರನ ಆರಾಧನೆಯನ್ನು ಮಾಡ್ತಾರೆ. ಹೀಗೆ ನಾನಾ ಕಥೆಗಳು ನಾವು ಪುರಾಣಗಳಲ್ಲಿ ಇತಿಹಾಸದಲ್ಲಿ ನೋಡ್ತೀವಿ. ಆದರೆ ನಮಗೆ ವೈಷ್ಣವ ಆಚಾರ್ಯರು ಇದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸೊ ನವರಾತ್ರಿ, ರಾತ್ರಿ ಅಂದರೆ ಅಂಧಕಾರ. ಶಾಸ್ತ್ರಗಳು ಹೇಳುವ ಹಾಗೆ ಅಸತೋಮ ಸದ್ಗಮಃ, ತಮಸೀಮ ಜ್ಯೋತಿರ್ಗಮಃ, ಮೃತೋಮ ಅಮೃತಗಮಃ. ಸೊ ನಮ್ಮ ಜೀವನ ಈ ಜಗತ್ತಿನಲ್ಲಿ ಅಂಧಕಾರ, ಅಜ್ಞಾನ, ಅಂಧಕಾರದಲ್ಲಿ ಕೂಡಿರುವಂತಹ ಈ ಜಗತ್ತಿನಿಂದ ನಾವು ಜ್ಯೋತಿ, ಶಾಶ್ವತವಾಗಿರುವಂತಹ ಜ್ಞಾನಭರಿತವಾದಂತಹ ವೈಕುಂಠ ಲೋಕದ ಕಡೆ ಹೋಗಬೇಕು. ಇದು ಜೀವಾತ್ಮದ ಕರ್ತವ್ಯ. ಸೊ ಈ ನವರಾತ್ರಿ ಕೊಟ್ಟಿರೋದು ತಪಸ್ಸೆ ಮಾಡಲಿಕ್ಕೆ. ನಮ್ಮ ಜೀವನ ಇರೋದೇ ತಪಸ್ಸೆ ಮಾಡಲಿಕ್ಕೋಸ್ಕರ. ಇದನ್ನು ಆಚಾರ್ಯರು ಈ ರೀತಿ ದೇವಿ ಶಕ್ತಿ, ಇಲ್ಲಿ ಕೃಷ್ಣ ಪರಮಾತ್ಮ ಹೇಳಿರೋ ಹಾಗೆ ದೈವಿ ಯಶ ಗುಣಮಯಿ. ಈ ಭೌತಿಕ ಜಗತ್ತಿನ ಶಕ್ತಿ ಇದು ದೇವಿ ಶಕ್ತಿ. ದೇವಿ ಆಗೋದು ದೈವಿ ಶಕ್ತಿ. ಇದನ್ನು ನಮ್ಮ ಬಲದಿಂದ, ನಮ್ಮ ಬುದ್ಧಿವಂತಿಕೆಯಿಂದ, ನಮ್ಮ ಹಣದ ಬಲದಿಂದ ಈ ಜಗತ್ತನ್ನು ಪಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಭಗವಂತನಿಗೂ ಶರಣಾಗಬೇಕು, ಭಗವಂತನ ಶಕ್ತಿಗೂ ಶರಣಾಗಬೇಕು. ನಾವು ಶಕ್ತಿಯ ಜೊತೆ ಹೋರಾಡ್ತೀವಿ ಅಂದರೆ ಅದು ಅಸಾಧ್ಯವಾದಂಥದ್ದು. ಇವಾಗ ವಿಜ್ಞಾನಿಗಳು ರಾಕೆಟ್ ಮಾಡ್ತಾ ಇದ್ದಾರೆ, ಸ್ಯಾಟಲೈಟ್ ಮಾಡ್ತಾ ಇದ್ದಾರೆ. ಹೀಗೆ ನಾನಾ ರೀತಿಯ ಒಂದು ಯಂತ್ರಗಳನ್ನು ಕಂಡುಹಿಡಿತಾ ನಾವು ಈ ಜಗತ್ತಿನಿಂದ ಪಾರಾಗ್ತೀವಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದು ಅಸಾಧ್ಯವಾದಂತಹದ್ದು. ಆದರೆ ಶಾಸ್ತ್ರಗಳು ನಮಗೆ ಸರಿಯಾದ ಮಾರ್ಗವನ್ನು ಸೂಚಿಸುತ್ತೆ. ನಾವು ಈ ಶಕ್ತಿಯ ಜೊತೆ ಶರಣಾಗತಿ ಪಡ್ಕೋಬೇಕು, ಭಗವಂತನಿಗೂ ಶರಣಾಗಬೇಕು. ಹೀಗೆ ನಾವು ಭಗವಂತನ ಸೇವೆಯಲ್ಲಿ ತೊಡಗಬಹುದು. ಹೇಗೆ ಸರ್ಕಾರ ಇದೆ, ಸರ್ಕಾರಕ್ಕೆ ಒಬ್ಬ ಅಧಿಪತಿ, ಒಬ್ಬ ಪ್ರೆಸಿಡೆಂಟ್ ಅಂತ ತಿಳ್ಕೊಬಹುದು. ಮತ್ತು ಸರ್ಕಾರದ ನಿರ್ದೇಶನದಲ್ಲಿ ಜೈಲ್ ಅನ್ನೋದು ಇರುತ್ತೆ. ಆ ಜೈಲಲ್ಲಿ ಜೈಲರ್ ಇರ್ತಾನೆ. ನಾವು ಜೈಲರ್ ಜೊತೆ ಒಬ್ಬ ಕೈದಿ, ಒಳಗಿರುವಂತಹವನು ನಾನು ಬರೀ ಪ್ರೆಸಿಡೆಂಟನ್ನು ನಂಬ್ತೀನಿ, ನೀನು ನಂಬೋದಿಲ್ಲ ಅಂತ ಜೈಲರ್ಗೆ ಹೋಗಿ ಹೊಡಿಯೋಕ್ಕೆ ಹೋದರೆ, ತಪ್ಪಿಸ್ಕೋತೀನಿ ಅಂತ ಅಂದರೆ ಅದು ಆಗೋದಿಲ್ಲ, ಮತ್ತೆ ತಿರ್ಗ ಬಂಧಿಸ್ತಾನೆ. ಹಾಗೆಯೇ ನಾವು ಈ ದೈವಿ ಶಕ್ತಿ ನಿಯಮಗಳನ್ನು ಅರ್ಥಕೋಬೇಕು. ನಮಗೆ ದೇಹ ಸಿಕ್ಕಿದೆ, ಈ ದೇಹದಲ್ಲಿ 3 ಗುಣಗಳಿದೆ, ಸತ್ವ, ರಜ, ತಮೋ ಗುಣಗಳು ನಮ್ಮನ್ನು ನಾನಾ ರೀತಿಯಲ್ಲಿ ಭ್ರಮಿತಗೊಳಿಸುತ್ತೆ. ಆದ್ದರಿಂದ ನಾವು ಆ ಶಕ್ತಿಯ ಆಶೀರ್ವಾದವನ್ನು ಪಡ್ಕೋಬೇಕು. ಏಕೆಂದರೆ ಶಕ್ತಿಯು ಭಗವಂತನ ಭಕ್ತಳು. ಎಲ್ಲರೂ ವೈಷ್ಣವರೇ, ವೈಷ್ಣವಿ. ದುರ್ಗಾದೇವಿಯನ್ನು ವೈಷ್ಣವಿ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಭಗವಂತನ ಶ್ರೇಷ್ಠವಾದಂಥ ಭಕ್ತಳವಳು.
ಆದರೆ ಯಾರು ವಿರೋಧ ಮಾಡ್ತಾರೆ ಅವಳಿಗೆ ಶಿಕ್ಷೆ ಕೊಡ್ತಾಳೆ, ಆದರೆ ಯಾರು ಭಗವಂತನ ಸೇವೆ ಮಾಡ್ತಾಳೆ ಅವಳಿಗೆ ಮಾರ್ಗದರ್ಶನ ಕೊಡ್ತಾಳೆ. ಎರಡೂ ಕೆಲಸವನ್ನು ಈ ಶಕ್ತಿ ಮಾಡುತ್ತೆ. ಸೊ ನಾವು ಯಾವ ರೀತಿ ಚಿಂತನೆ ಬೆಳೆಸ್ಕೋತೀವಿ, ಯಾವ ರೀತಿ ಜೀವನ ನಡೆಸ್ತೀವಿ, ಆ ರೀತಿಯ ಶಕ್ತಿ ನಮಗೆ ಮಾರ್ಗವನ್ನು ಸೂಚಿಸುತ್ತೆ. ವಿರೋಧ ಮಾಡಿದವ್ರಿಗೆ ಶಿಕ್ಷೆ, ಭಗವಂತನಿಗೆ ಶರಣಾದರೆ ಮಾರ್ಗದರ್ಶನ, ಎರಡೂ ಈ ದೈವಿ ಶಕ್ತಿ ನಮಗೆ ನೀಡುತ್ತೆ. ಆಚಾರ್ಯರು ಹೇಳ್ತಾರೆ, ಈ ನವರಾತ್ರಿಯ ಈ 9 ದಿವಸಗಳನ್ನು 3 ದಿವಸಗಳಾಗಿ ವಿಭಾಗ ಮಾಡೋದು. ಮೊದಲ 3 ದಿವಸ ದುರ್ಗಾದೇವಿಯ ಆರಾಧನೆ. ಸೊ ದುರ್ಗಾದೇವಿ ಅವಳ ಕೈಯಲ್ಲಿ ಅನೇಕ ಅಸ್ತ್ರಶಸ್ತ್ರಗಳಿದೆ, ಅನೇಕ ಭುಜಗಳಿದೆ. ಆ ಭುಜಗಳಿಂದ ನಾವು ಪ್ರಾರ್ಥನೆ ಮಾಡ್ಕೋಬೇಕು, ಹೇ ದುರ್ಗಾದೇವಿ, ನಿನ್ನ 10 ಕೈಗಳು, ಅದರಲ್ಲಿರುವಂಥ 10 ಅಸ್ತ್ರಶಸ್ತ್ರಗಳಿದೆ. ಇದರಿಂದ ನನ್ನೊಳಗಿರುವಂತಹ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭ, ಆಲಸ್ಯ ಈ ಎಲ್ಲ ಗುಣಗಳನ್ನು ನಾಶ ಮಾಡು. ಸೊ ಈ ಗುಣಗಳನ್ನು ನಾಶ ಮಾಡಿ ನನಗೆ ವಿಷ್ಣು ಭಕ್ತಿಯಲ್ಲಿ ತೊಡಗಲಿಕ್ಕೆ ಅವಕಾಶವನ್ನು ಮಾಡಿಕೊಡು ಅನ್ನುವಂಥ ಪ್ರಾರ್ಥನೆ ನಾವು ಮಾಡಬೇಕು. ಹೇಗೆ ಒಂದು ಜಾಗದಲ್ಲಿ ಉಳುಮೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಎಲ್ಲ ಕಳೆಗಳನ್ನು ತೆಗಿತಾರೆ, ಮತ್ತೆ ಅದನ್ನು ಉಳುಮೆ ಮಾಡ್ತಾರೆ, ನೇಗಿಲು ಹಾಕಿ ಆ ನೆಲವನ್ನು ಮೃದುಗೊಳಿಸ್ತಾರೆ. ಹಾಗೆಯೇ ಅನಂತವಾದಂತಹ ಜನ್ಮಗಳಿಂದ ನಾವು ಪಾಪಗಳನ್ನು ಮಾಡುತ್ತಾ ಕಾಮಕ್ರೋಧದಲ್ಲಿ ತೊಡಗಿ ನಮ್ಮ ಹೃದಯ ಅನ್ನೋದು ಒಂದು ಮರುಭೂಮಿಯಾಗಿ ತುಂಬ ಗಟ್ಟಿಯಾಗ್ಬಿಟ್ಟಿದೆ. ಅಲ್ಲಿ ಯಾವುದೇ ರೀತಿಯ ಬೆಳೆ ಬೆಳೆಸಲಿಕ್ಕೆ ಆಗೋದಿಲ್ಲ, ಎಲ್ಲ ಮುಳ್ಳು ಗಿಡಗಳು ಬೆಳೆದು ಬಿಟ್ಟಿದೆ. ಅದರಿಂದ ದುರ್ಗಾದೇವಿನ ಪ್ರಾರ್ಥನೆ ಮಾಡ್ಕೋತಾ ಇರೋದು, ನಮ್ಮ ಈ ಗಟ್ಟಿಯಾಗಿರುವಂತಹ ನೆಲ, ಆ ಹೃದಯವನ್ನು ಅದನ್ನು ಮೃದು ಮಾಡು, ಎಲ್ಲ ಕಳೆಗಳನ್ನು ತೆಗೆದಾಗ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಅನಂತರ 3 ದಿವಸಗಳು ಲಕ್ಷ್ಮೀದೇವಿಯ ಆರಾಧನೆ. ಲಕ್ಷ್ಮೀದೇವಿ ಭಗವಂತನ ಚರಣಕಮಲಗಳ ಸೇವೆಯಲ್ಲಿ ಯಾವಾಗಲೂ ತೊಡಗಿರ್ತಾಳೆ. ಸೊ ಉಳಿಮೆ ಎಲ್ಲ ಮಾಡಿದ್ಮೇಲೆ ಏನು ಮಾಡ್ತೀವಿ, ಅದಕ್ಕೆ ಬೀಜಾನ ಹಾಕ್ತೀವಿ. ಹಾಗೆ ಲಕ್ಷ್ಮೀದೇವಿನ ಪ್ರಾರ್ಥನೆ ಮಾಡ್ಕೋಬೇಕು, ಹೇ ಲಕ್ಷ್ಮೀದೇವಿ, ನಮ್ಮ ಹೃದಯದಲ್ಲಿ ವಿಷ್ಣು ಭಕ್ತಿಯ ಬೀಜವನ್ನು ಪ್ರದಾನ ಮಾಡು. ಬ್ರಹ್ಮಾಂಡ ಭ್ರಮಿತೆ ಕೌನ್ ಭಾಗ್ಯವಾನ ಜೀವ್, ಗುರು ಕೃಷ್ಣ ಕೃಪಾ ಪಾಯ್ ಭಕ್ತಿ ಲತಾ ಬೀಜ್. ಸೊ ಭಕ್ತಿಯ ಬೀಜ ನಮಗೆ ಪ್ರಧಾನ ಆಗಬೇಕು, ಅದನ್ನು ಲಕ್ಷ್ಮೀದೇವಿನ ಪ್ರಾರ್ಥನೆ ಮಾಡ್ಕೋಬೇಕು. ಸೊ ಲಕ್ಷ್ಮೀದೇವಿ ತನ್ನ ಭಕ್ತರ ಮೂಲಕ, ಗುರುಗಳ ಮೂಲಕ ನಮಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಂಘವನ್ನು ಕೊಡ್ತಾರೆ. ಭಕ್ತರ ಸಂಘದಲ್ಲಿದ್ದರೆ ನಾವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಭಕ್ತಿ ಅನ್ನೋಂಥ ಬೀಜ ನಮ್ಮ ಹೃದಯದಲ್ಲಿ ಸ್ಥಾಪನೆ ಆಗೋದೇ ಭಕ್ತರ ಸಂಘದಿಂದ. ಅಖಂಡ ಜನ್ಮಗಳಾದರೂ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಆದರೆ ಕೇವಲ ವೈಷ್ಣವರು, ಶುದ್ಧವಾದಂಥ ಭಕ್ತರು ಈ ಬದ್ಧ ಜೀವನ ಉದ್ಧರಿಸಬೇಕು ಅನ್ನೋ ಚಿಂತನೆಯಿಂದ ಬಂದು ನಮಗೆಲ್ಲ ಸಂಘ ಕೊಡೋದ್ರಿಂದ ನಮ್ಮ ಹೃದಯದಲ್ಲಿ ಭಕ್ತಿಯ ಬೀಜ ಅನ್ನೋದು ಉತ್ಪನ್ನ ಆಗುತ್ತೆ. ಸೊ ಭಕ್ತಿ ಬೀಜ ಬೆಳಿಬೇಕು ಅಂತ ಹೇಳಿದ್ರೆ ಮುಂಚೆನೇ ನೆಲ ರೆಡಿ ಇರಬೇಕು. ಅದರಿಂದ ನಮ್ಮಲ್ಲಿರುವಂತಹ ಕಾಮ, ಕ್ರೋಧ, ಮದ, ಮಾಚನೆ, ಮೋಹಗಳನ್ನು ತ್ಯಾಗ ಮಾಡಬೇಕು. ಅನಂತರ ಭಕ್ತರ ಸಂಘದಲ್ಲಿ ಭಕ್ತಿಯ ಬೀಜವನ್ನು ಸ್ವೀಕಾರ ಮಾಡಬೇಕು. ಸೊ ಇದು ಲಕ್ಷ್ಮೀದೇವಿನ ಪ್ರಾರ್ಥನೆ. ಲಕ್ಷ್ಮೀದೇವಿ ನಮಗೆ ಭಕ್ತಿಯ ಬೀಜವನ್ನು ಪ್ರದಾನ ಮಾಡಿ. ಅನಂತರ 3 ದಿವಸಗಳು ಸರಸ್ವತಿ ಆರಾಧನೆ. ಸರಸ್ವತಿ ದೇವಿ, ವಿದ್ಯಾದೇವಿ. ಯಾವ ವಿದ್ಯೆ? ಭಗವಂತನ ಸೇವೆ ಹೇಗೆ ಮಾಡಬೇಕು, ಸಾಧನೆ ಹೇಗೆ ಮಾಡಬೇಕು, ಅಧ್ಯಯನ ಹೇಗೆ ಮಾಡಬೇಕು. ನಮ್ಮ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ನಮಗೆ ಸಾಧನೆ ಬೇಕು, ಹಾಗೂ ಅಧ್ಯಯನ ಮಾಡಬೇಕು. ಶಾಸ್ತ್ರಗಳ ಅಧ್ಯಯನ ಹಾಗೂ ಸಾಧನೆ, ತಪಸ್ಯ. ಈ ಜ್ಞಾನವನ್ನು ಸರಸ್ವತಿ ಪ್ರದಾನ ಮಾಡಿ ಅಂತ ಸರಸ್ವತಿ ದೇವಿಯ ಆರಾಧನೆ ಮಾಡ್ಕೋಬೇಕು. ಹೀಗೆ ನಾವು 9 ದಿವಸಗಳು ತಪಸ್ಸೆ ಮಾಡ್ತಾ, ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ದೈವಿ ಶಕ್ತಿಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಾವು ನಮ್ಮಲ್ಲಿರುವಂತಹ ಎಲ್ಲ ಗುಣಗಳನ್ನು ತೆಗೆದುಹಾಕಬೇಕು. ಕೆಟ್ಟ ಗುಣಗಳು ಯಾವುದಿದೆ, ಸ್ವ ಪ್ರಯತ್ನದಿಂದ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ವಿಚಾರಗಳನ್ನು ಮಾಡಬಾರ್ದು. ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಲೋಭ, ಮೋಹ ಇದೆಲ್ಲ ಏನೋ ನನ್ನಲ್ಲಿ ವಿಚಾರಗಳಿದೆ, ಅದನ್ನು ತೆಗೆದು ಹಾಕಬೇಕು. ನಾವೇ ಪ್ರಯತ್ನ ಮಾಡೋದು, ಆದರೆ ದೈವಿ ಶಕ್ತಿಯ ಕೃಪೆಯೂ ಬೇಕು. ನೀನು ಮಾಡು ಅಂತ ನಾವು ಹೇಳಿ ಸುಮ್ಮನೆ ಕೂತ್ಕೊಂಡ್ಬಿಡೋದು ಅಲ್ಲ. ನಾವು ನೋಡಬೇಕು, ನಮ್ಮ ಜೀವನ ಪರಾಮರ್ಶೆ ಮಾಡಬೇಕು. ನನ್ನಲ್ಲಿ ಏನೆಲ್ಲ ಗುಣಗಳಿದೆ, ನಾನು ಯಾವ್ಯಾವ ರೀತಿ ವರ್ತಿಸ್ತೀನಿ, ಇಲ್ಲಿ ತನಕ ನನ್ನ ಜೀವನದಲ್ಲಿ ಯಾವ್ಯಾವ ಸನ್ನಿವೇಶಗಳಲ್ಲಿ ಯಾವ ರೀತಿ ವರ್ತನೆ ಮಾಡಿದ್ದೀನಿ,
ನನಗೆ ಇನ್ನು ಮುಂದೆ ನಾನು ಈ ರೀತಿ ವರ್ತನೆ ಮಾಡಕ್ಕೆ ಹೋಗಬಾರ್ದು, ಯಾಕಂದರೆ ಇದು ಒಂದು ಕೆಟ್ಟವಾದಂತಹ ಗುಣ, ತೆಗೆದಾಕಬೇಕು ಅಂತ ಸ್ವ ಇಚ್ಛೆಯಿಂದ ನಾವು ಅವ್ರನ್ನ ಪ್ರಾರ್ಥನೆ ಮಾಡ್ಕೋಬೇಕು. ನನ್ನಲ್ಲಿ ಈ ರೀತಿ ಗುಣ ಇದೆ, ಇದನ್ನು ನಾನು ಹೋಗಲಾಡಿಸ್ಬೇಕು, ದಯವಿಟ್ಟು ನನಗೆ ಶಕ್ತಿ ಕೊಡಿ, ಪ್ರಾರ್ಥನೆ ಮಾಡ್ಕೋಬೇಕು. ಇದು ಶರಣಾಗತಿ. ನಾವು ನಮ್ಮಲ್ಲಿ ನೋಡಬೇಕು, ಅದರಲ್ಲಿ ಐಡೆಂಟಿಫೈ, ಸೆಲ್ಫ್ ಐಡೆಂಟಿಫಿಕೇಶನ್, ನನ್ನಲ್ಲಿ ಏನು ಕೆಟ್ಟ ಗುಣ ಇದೆ ಅಂತ ಹೇಳಿ ಭಗವಂತನ ಮುಂದೆ ಅರ್ಪಣೆ ಮಾಡಬೇಕು. ಎಲ್ಲಿ ತನಕ ಅರ್ಪಣೆ ಮಾಡೋದಿಲ್ಲ, ಇಲ್ಲ ನನ್ನೆಲ್ಲ ಒಳ್ಳೆ ಗುಣಗಳೇ ಇದೆ ಅಂತ ಅಂದ್ಕೊಂಡ್ರೆ ಅದು ಮತ್ತೆ ಅಹಂಕಾರ. ಯಾಕಂದರೆ ನಮ್ಮಲ್ಲಿ ಎಲ್ಲ ಒಳ್ಳೆ ಗುಣಗಳಿದ್ದಿದ್ರೆ ನಾವು ಈ ಜಗತ್ತಿನಲ್ಲಿ ಇರ್ತಾ ಇರಲಿಲ್ಲ, ನಾವು ವೈಕುಂಠ ಲೋಕದಲ್ಲಿ ಇರ್ತಾ ಇದ್ವಿ. ನಮ್ಮಲ್ಲಿ ಒಳ್ಳೆ ಗುಣಗಳು ಇಲ್ಲದೆ ಇರೋ ಕಾರಣ ನಾವು ಈ ಜಗತ್ತಿನಲ್ಲಿ ಇರೋದು. ಆದ್ದರಿಂದ ನಾವು ನಮ್ಮಲ್ಲಿಂಥ ಗುಣಗಳನ್ನು ಭಗವಂತ ಮುಂದೆ ವ್ಯಕ್ತಪಡಿಸ್ಬೇಕು. ನಾನು ಇಂಥವನು, ನನ್ನೆಲ್ಲ ಕೇವಲ ನೀಚ ಗುಣಗಳೇ ಇದೆ. ಹೇಗೆ ಭಕ್ತಿವಿನೋದ್ ಠಾಕೂರ್ ಪ್ರಾರ್ಥನೆ ಮಾಡ್ಕೋತಾರೆ, ಅಂತಹ ಮಹಾನ್ ಭಕ್ತರು, ವೈಷ್ಣವರು ಪ್ರತಿಯೊಂದು ಕ್ಷಣ ಭಗವಂತನ ಚಿಂತನೆ ಮಾಡ್ತಾರೆ ಅಂಥವ್ರು ಅವ್ರು ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ, ಅಮಾರು ಜೀವನ ಸದಾ ಪಾಪೇರತ ನಾಹಿ ಪುಣ್ಯೇರಲೇಶ. ಒಂದು ಸ್ವಲ್ಪವೂ ನನ್ನಲ್ಲಿ ಪುಣ್ಯ ಅನ್ನೋದು ಇಲ್ಲ, ಅಂತಹ ಮಹಾಪಾಪಿ ಅಂತ ಭಕ್ತಿವಿನೋದ್ ಠಾಕೂರ್ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಅಂದರೆ ನಾವು ಏನು ಸಾಧನೆ ಮಾಡದೆ ಕಾಮಕ್ರೋಧದಲ್ಲಿ ಮುಳುಗಿರುವಂಥವರಲ್ಲಿ ಹೇಗೆ ಒಳ್ಳೆಯ ಗುಣಗಳಿರೋದು ಸಾಧ್ಯ? ಅಂದರೆ ನಾವು ಹಾಗೆ ಪ್ರಾರ್ಥನೆ ಮಾಡ್ಕೋಬೇಕು, ನಮ್ಮಲ್ಲಿ ಏನೋ ಒಳ್ಳೆಯ ಗುಣಗಳಿಲ್ಲ. ಅದರಿಂದ ಹೇ ಭಗವಂತ, ಹೇ ದೇವಿ ಶಕ್ತಿ, ಹೇ ದುರ್ಗಾದೇವಿ, ಹೇ ಲಕ್ಷ್ಮೀ ದೇವಿ, ಹೇ ಸರಸ್ವತಿ ದೇವಿ, ನನ್ನಿರುವಂತಹ ಈ ದೋಷಗಳನ್ನು ನಿವಾರಣೆ ಮಾಡಿ ನಾನು ಕೃಷ್ಣ ಭಕ್ತಿಯಲ್ಲಿ ತೊಡಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನನಗೆ ಆಶೀರ್ವಾದ ಮಾಡು, ನನಗೆ ರಕ್ಷಣೆ ಮಾಡು. ನಾನು ಮತ್ತೆ ಪುನಃ ದುಷ್ಟ ಸಂಘದಲ್ಲಿ ದುಷ್ಟ ಚಿಂತನೆಗಳು ಮಾಡಲಿಕ್ಕೆ ಹೋಗಬಾರ್ದು. ನಾನು ಯಾವಾಗಲೂ ಭಕ್ತರ ಸಂಘದಲ್ಲಿರಬೇಕು ಹಾಗೂ ಭಕ್ತಿಯಲ್ಲಿ ಮುಂದುವರಿಬೇಕು. ಆ ರೀತಿ ನನಗೆ ಆಶೀರ್ವಾದ ಮಾಡು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಹೀಗೆ ನಾವು ಚೆನ್ನಾಗಿ ತಪಸ್ಸನ್ನು ಮಾಡಿದ್ರೆ ನಮಗೆ 10ನೇ ದಿವಸ ಯಾವಾಗ ಸೂರ್ಯೋದಯ ಆಗುತ್ತೆ ಅದು ವಿಜಯದಶಮಿ. ಅಂದರೆ ನಾವು ಈ ಭೌತಿಕ ಸಂಸಾರದ ಜಗತ್ತಿನಿಂದ ಭಗವಂತನ ಧಾಮದ ಕಡೆ ಹೋಗಲಿಕ್ಕೆ ನಾವು ತಯಾರಾಗ್ತೀವಿ. ಹರೇ ಕೃಷ್ಣ. ಪ್ರಶ್ನೆಗಳಿದೆಯಾ?